BA ಮೂರನೇ ಸೆಮಿಸ್ಟರ್ನ ಭಾರತದ ಇತಿಹಾಸ ಕೃಷಿ ಶಕ 1206ರಿಂದ 1526ರವರೆಗೆ ಇರುತ್ತಿರುವಂಥ ಈ ಒಂದು ವಿಷಯದ ಪಠ್ಯಕ್ರಮವನ್ನು ನೋಡೋಣ. ಈ ಒಂದು ಪಠ್ಯಕ್ರಮವು ಒಟ್ಟು 5 ಘಟಕಗಳನ್ನು ಹೊಂದಿದ್ದು ಪ್ರತಿಯೊಂದು ಘಟಕದಲ್ಲಿ 3 ಅಧ್ಯಾಯಗಳಂತೆ ಒಟ್ಟು 15 ಅಧ್ಯಾಯಗಳಿವೆ. ಇವುಗಳನ್ನು ಒಂದೊಂದಾಗಿ ನೋಡೋಣ. ಘಟಕ 1ರ ಟೈಟಲ್ ದೆಹಲಿ ಸುಲ್ತಾನರ ಆಳ್ವಿಕೆಯ ನಿರೂಪಣೆ ಅಂತ ಇದ್ದು, ಇದರಲ್ಲಿ ಅಧ್ಯಾಯ 1 ಮೂಲಾಧಾರಗಳ ಸಮೀಕ್ಷೆ ಅಂತ ಇದ್ದು, ಇದರಲ್ಲಿ ಪುರಾತತ್ವ ಮತ್ತು ಸಾಹಿತ್ಯಿಕ ಮೂಲಾಧಾರಗಳ ಬಗ್ಗೆ ಅಧ್ಯಯನ ಮಾಡಬೇಕಾಗುತ್ತದೆ. ಅಂದಮೇಲೆ ಪುರಾತತ್ವ ಮೂಲಾಧಾರಗಳು ಅಂದರೆ 1 ಶಾಸನಗಳು, 2 ನಾಣ್ಯಗಳು ಮತ್ತು 3 ಸ್ಮಾರಕಗಳು ಆಗಿವೆ. ಇನ್ನು ಸಾಹಿತ್ಯಿಕ ಮೂಲಾಧಾರಗಳಲ್ಲಿ ದೇಶೀಯ ಮತ್ತು ವಿದೇಶೀಯ ಸಾಹಿತ್ಯಿಕ ಮೂಲಾಧಾರಗಳು ಅಂತ ಇದ್ದು, ದೇಶೀಯ ಸಾಹಿತ್ಯಿಕ ಮೂಲಾಧಾರಗಳಲ್ಲಿ 12 ಪ್ರಮುಖವಾದಂಥ ಸಾಹಿತ್ಯಿಕ ಮೂಲಾಧಾರಗಳು ಇದ್ದು, ವಿದೇಶೀಯ ಸಾಹಿತ್ಯಿಕ ಮೂಲಾಧಾರಗಳಲ್ಲಿ ಮುಖ್ಯವಾಗಿ 2 ಮೂಲಾಧಾರಗಳು ಇವೆ. ಅಧ್ಯಾಯ 2 ದೆಹಲಿ ಸುಲ್ತಾನರು ಅಂತ ಇದ್ದು, ಇದರಲ್ಲಿ ದೆಹಲಿ ಸುಲ್ತಾನರ ಸಾಮ್ರಾಜ್ಯ ಸ್ಥಾಪನೆ, ವಿಸ್ತರಣೆ ಮತ್ತು ಬಲವರ್ಧನೆ ಅಂತ ಇದ್ದು, ಮೊದಲಿಗೆ ಈ ಒಂದು ದೆಹಲಿ ಸುಲ್ತಾನರ ಸಾಮ್ರಾಜ್ಯದ ಸ್ಥಾಪನೆಯ ಬಗ್ಗೆ ನೋಡಿದಾಗ, ಗುರಿದ್ ಸಾಮ್ರಾಜ್ಯದ ಅವಶೇಷಗಳಿಂದ ಈ ಒಂದು ದೆಹಲಿ ಸುಲ್ತಾನರು ಹೊರಹೊಮ್ಮಿದರು. ಗುರಿದ್ ವಂಶಸ್ಥರ ನಂತರ ಟರ್ಕಿಯ ಗುಲಾಮ ಜನರಲ್ ಆಗಿದ್ದ ಐಬಕ್ನ ಅಧಿಕಾರ, ಆನಂತರ ಸುಲ್ತಾನರ ಮೊದಲ ರಾಜವಂಶವಾದಂಥ ಮಾಮ್ಲುಕ್ ರಾಜವಂಶ ಅಥವಾ ಗುಲಾಮ್ ರಾಜವಂಶವು 1206ರಲ್ಲಿ ಸ್ಥಾಪನೆಯಾಯಿತು. ಇನ್ನು ಈ ಒಂದು ದೆಹಲಿ ಸುಲ್ತಾನರ ಸಾಮ್ರಾಜ್ಯದ ವಿಸ್ತರಣೆಯನ್ನು ನೋಡಿದಾಗ, ಮೊದಲಿಗೆ ಈ ಒಂದು ದೆಹಲಿ ಸುಲ್ತಾನರ ಆರಂಭಿಕ ಆಡಳಿತಗಾರರು ಉತ್ತರ ಭಾರತದ ಪ್ರದೇಶಗಳ ಮೇಲೆ ನಿಯಂತ್ರಣವನ್ನು ಬಲಪಡಿಸುವತ್ತ ಗಮನ ಹರಿಸಿದರು. ಆನಂತರ ಖಿಲ್ಜಿ ವಂಶದ ಅಡಿಯಲ್ಲಿ ಪ್ರಮುಖವಾದಂಥ ಈ ಒಂದು ದೆಹಲಿ ಸುಲ್ತಾನರ ವಿಸ್ತರಣೆ ಸಂಭವಿಸಿತು. ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಈ ಒಂದು ದೆಹಲಿ ಸುಲ್ತಾನರ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದನು. ಆನಂತರ ತುಘಲಕ್ ರಾಜವಂಶವು ಈ ಒಂದು ದೆಹಲಿ ಸುಲ್ತಾನರ ರಾಜ್ಯದ ವಿಸ್ತರಣೆಯನ್ನು ಮುಂದುವರಿಸಿದನು. ಅದರಲ್ಲಿ ಮುಖ್ಯವಾಗಿ ಮೊಹಮ್ಮದ್ ಬಿನ್ ತುಘಲಕ್ನಾಗಿದ್ದಾನೆ. ಆನಂತರ ಸ್ಥಳೀಯ ಆಡಳಿತಗಾರರ ಅಧೀನತೆ ಮತ್ತು ಮಿಲಿಟರಿ ಕಾರ್ಯಾಚರಣೆಗಳ ಮೂಲಕ ಈ ಒಂದು ದೆಹಲಿ ಸಾಮ್ರಾಜ್ಯವು ವಿಸ್ತರಣೆಯಾಯಿತು ಎಂದು ನಾವು ಹೇಳಬಹುದು. ಇನ್ನು ದೆಹಲಿ ಸುಲ್ತಾನರ ಬಲವರ್ಧನೆಯನ್ನು ನೋಡಿದಾಗ, ಈ ಒಂದು ದೆಹಲಿ ಸುಲ್ತಾನನಾದಂಥ ಇಲ್ತುಮಿಷನು ಸುಲ್ತಾನರ ಆಡಳಿತ ಮತ್ತು ಮಿಲಿಟರಿ ಶಕ್ತಿಯನ್ನು ಬಲಪಡಿಸಿದಂಥ ಕೀರ್ತಿಗೆ ಪಾತ್ರನಾಗಿದ್ದಾನೆ. ಈ ಒಂದು ದೆಹಲಿ ಸುಲ್ತಾನರು ಇಕ್ತಾದಾರಿ ವ್ಯವಸ್ಥೆಯನ್ನು ಪರಿಚಯಿಸಿದರು. ಅಲ್ಲದೆ ಗಿಯಾಸುದ್ದೀನ್ ಬಲ್ಬನನ್ನು ದಂಗೆಗಳನ್ನು ನಿಗ್ರಹಿಸುವ ಮೂಲಕ ಮತ್ತು ಕೇಂದ್ರೀಕೃತ ಆಡಳಿತವನ್ನು ಸ್ಥಾಪಿಸುವ ಮೂಲಕ ಈ ಒಂದು ಸುಲ್ತಾನರನ್ನು ಮತ್ತಷ್ಟು ಬಲಪಡಿಸಿದನು. ಅಲ್ಲದೆ ಮಂಗೋಲ್ ಆಕ್ರಮಣಗಳು, ಪ್ರಾದೇಶಿಕ ದಂಗೆಗಳು ಮತ್ತು ಆಂತರಿಕ ಶಕ್ತಿಗಳಿಂದ ಈ ಒಂದು ಸುಲ್ತಾನರು ಸವಾಲುಗಳನ್ನು ಎದುರಿಸಬೇಕಾಯಿತು. ಕೊನೆಯದಾಗಿ 1398ರಲ್ಲಿ ತೈಮೂರ್ ಆಕ್ರಮಣವು ಸುಲ್ತಾನರ ಮೇಲೆ ತೀವ್ರವಾದಂಥ ಹೊಡೆತವನ್ನು ನೀಡಿತು. ಅಲ್ಲದೆ ಅದರ ನಿಯಂತ್ರಣವನ್ನು ದುರ್ಬಲಗೊಳಿಸಿತು ಮತ್ತು ಪ್ರಾದೇಶಿಕ ಶಕ್ತಿಗಳ ಉದಯಕ್ಕೆ ಇದು ದಾರಿ ಮಾಡಿಕೊಟ್ಟಿತು ಎಂದು ನಾವು ಹೇಳಬಹುದು. ಇದೇ ಅಧ್ಯಾಯದಲ್ಲಿ ಗುಲಾಮರ ಬಗ್ಗೆಯೂ ಸಹ ನಾವು ಅಧ್ಯಯನ ಮಾಡಬೇಕು. ಇಲ್ಲಿ ಗುಲಾಮರು ಎಂದರೆ ಈ ಒಂದು ದೆಹಲಿ ಸುಲ್ತಾನರ ಆಳ್ವಿಕೆಯಲ್ಲಿ ಗುಲಾಮರು ವಿಶೇಷವಾಗಿ ಟರ್ಕಿಶ್ ಮೂಲದವರು ಆಗಿದ್ದರು. ವಿಶೇಷವಾಗಿ ಮಿಲಿಟರಿಯಲ್ಲಿ ಬಹಳ ಮಹತ್ವದ ಪಾತ್ರವನ್ನು ವಹಿಸಿದವರು ಈ ಒಂದು ಗುಲಾಮರು ಆಗಿದ್ದು, ಈ ಗುಲಾಮರಲ್ಲಿ ಕೆಲವರು ದೆಹಲಿ ಸುಲ್ತಾನರ ಗುಲಾಮ ರಾಜವಂಶದ ಸ್ಥಾಪಕನಾದಂಥ ಕುತುಬುದ್ದೀನ್ ಐಬಕ್ ಅವರಂತೆ ಆಡಳಿತಗಾರರು ಆದರು. ಅಂಥ ಪ್ರಮುಖ ಆಡಳಿತಗಾರರನ್ನು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ. ಅವರೆಂದರೆ ಕುತುಬುದ್ದೀನ್ ಐಬಕ್, ಇಲ್ತುಮಿಷ್, ಬಲ್ಬನ್ ಮತ್ತು ರಜಿಯಾ ಸುಲ್ತಾನರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡಬೇಕು. ಇನ್ನು ಅಧ್ಯಾಯ 3 ಖಿಲ್ಜಿಗಳು ಅಂತ ಇದ್ದು, ಇದರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಅವನ ಬಗ್ಗೆ ಅಧ್ಯಯನ ಮಾಡುವುದರ ಜೊತೆಗೆ ಈ ಒಂದು ಅಲ್ಲಾವುದ್ದೀನ್ ಖಿಲ್ಜಿಯ ವಿಜಯಗಳು,
ಅಥವಾ ಸೈನಿಕ ಸಾಧನೆಗಳು ಮತ್ತು ಆಡಳಿತದ ಬಗ್ಗೆ ಅಧ್ಯಯನ ಮಾಡಬೇಕು. ಅಂದ ಮೇಲೆ ಈ ಒಂದು ಅಲಾವುದ್ದೀನ್ ಖಿಲ್ಜಿಯ ವಿಜಯಗಳು ಅಥವಾ ಸೈನಿಕ ಸಾಧನೆಗಳು ಏನು ಅಂತ ನಾವು ನೋಡಿದಾಗ, ಒಂದು ಉತ್ತರ ಭಾರತದ ದಂಡಯಾತ್ರೆ ಮತ್ತು 2 ದಕ್ಷಿಣ ಭಾರತದ ದಂಡಯಾತ್ರೆಗಳು ಆಗಿದ್ದು, ಈ ಒಂದು ದಂಡಯಾತ್ರೆಗಳ ಅಥವಾ ವಿಜಯದ ಪರಿಣಾಮವಾಗಿ ದೆಹಲಿ ಸುಲ್ತಾನರಿಗೆ ಅಪಾರ ಸಂಪತ್ತು ಮತ್ತು ಸಂಪನ್ಮೂಲಗಳನ್ನು ಈ ಒಂದು ವಿಜಯವು ತಂದು ಕೊಟ್ಟಿತು ಅಲ್ಲದೆ, ಮತ್ತು ಈ ಒಂದು ಭಾರತೀಯ ಉಪಖಂಡದ ದೊಡ್ಡ ಭಾಗದಲ್ಲಿ ಈ ಒಂದು ಖಿಲ್ಜಿಗಳು ತಮ್ಮ ಪ್ರಾಬಲ್ಯವನ್ನು ಸ್ಥಾಪಿಸಿದರು ಎಂದು ನಾವು ಹೇಳಬಹುದು. ಇನ್ನು ಈ ಒಂದು ಅಲಾವುದ್ದೀನ್ ಖಿಲ್ಜಿಯ ಆಡಳಿತ ಅಥವಾ ಆಡಳಿತ ಸುಧಾರಣೆಗಳು ಏನು ಅಂತ ನಾವು ನೋಡಿದಾಗ, 1 ಆಡಳಿತ ನೀತಿ, 2 ನ್ಯಾಯಾಡಳಿತ, 3 ಪ್ರಾಂತಾಡಳಿತ, 4 ಸೈನಿಕ ಸುಧಾರಣೆಗಳು, 5 ಆರ್ಥಿಕ ಸುಧಾರಣೆಗಳು ಮತ್ತು 6 ಧಾರ್ಮಿಕ ನೀತಿ. ಇವುಗಳ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡಬೇಕಾಗುತ್ತದೆ. ಇನ್ನು ಘಟಕ 2ರ ಟೈಟಲ್ ತುಘಲಕ್ಕರು ಮತ್ತು ಲೋಧಿಗಳು ಅಂತ ಇದ್ದು, ಇದರಲ್ಲಿ ಅಧ್ಯಾಯ 4 ತುಘಲಕ್ಕರು. ಈ ಅಧ್ಯಾಯದಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ಮತ್ತು ಫಿರೋಜ್ ಶಾ ತುಘಲಕ್ಕರ ಬಗ್ಗೆ ಅಧ್ಯಯನ ಮಾಡಬೇಕು. ಅಲ್ಲದೆ ಇವರಿಬ್ಬರ ವಿಜಯಗಳು ಮತ್ತು ಆಡಳಿತ ಯಾವ ತೆರನಾಗಿತ್ತು ಎಂಬುದರ ಬಗ್ಗೆಯೂ ಸಹ ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡಬೇಕು. ಅಂದ ಮೇಲೆ ಈ ಒಂದು ಮೊಹಮ್ಮದ್ ಬಿನ್ ತುಘಲಕ್ಕನ ಮಿಲಿಟರಿ ವಿಜಯಗಳು ಏನಾಗಿದ್ದವು ಅಂತ ನಾವು ನೋಡಿದಾಗ, 1 ದಕ್ಷಿಣ ದಂಡಯಾತ್ರೆ, 2 ಖೋರಾಸಾನ್ ದಂಡಯಾತ್ರೆ, 3 ನಾಗರ್ಕೋಟ್ ವಿಜಯ, 4 ಕರ್ಜಲ್ ದಂಡಯಾತ್ರೆ, 5 ಮಂಗೋಲರೊಡನೆ ಯುದ್ಧ ಮತ್ತು 6 ಚೀನಾದೊಡನೆ ಸಂಬಂಧ, ಕೊನೆಯದಾಗಿ 7 ಸಾಮ್ರಾಜ್ಯದ ವಿಸ್ತರಣೆ. ಅಂದರೆ ಈ ಒಂದು ಮೊಹಮ್ಮದ್ ಬಿನ್ ತುಘಲಕ್ಕನ ವಿಜಯಗಳಿಂದ ಕಾಶ್ಮೀರ್, ಒಡಿಶಾ, ರಾಜಸ್ಥಾನ್ ಮತ್ತು ಮಲಬಾರ್ ಕರಾವಳಿಯ ಒಂದು ಭಾಗವನ್ನು ಹೊರತುಪಡಿಸಿ ಭಾರತದ ಹೆಚ್ಚಿನ ಭಾಗವನ್ನು ಈ ಒಂದು ಮೊಹಮ್ಮದ್ ಬಿನ್ ತುಘಲಕ್ಕನ ಸಾಮ್ರಾಜ್ಯವು ಒಳಗೊಂಡಿತ್ತು ಎಂದು ನಾವು ಹೇಳಬಹುದು. ಇನ್ನು ಮೊಹಮ್ಮದ್ ಬಿನ್ ತುಘಲಕ್ಕನ ಆಡಳಿತಾತ್ಮಕ ನೀತಿಗಳನ್ನು ನೋಡಿದಾಗ, 1 ಟೋಕನ್ ಕರೆನ್ಸಿ, 2 ದೋಆಬ್ನಲ್ಲಿ ತೆರಿಗೆ ಮತ್ತು 3 ದೇವಗಿರಿಗೆ ರಾಜಧಾನಿ ವರ್ಗಾವಣೆಯಾಗಿದೆ. ಇನ್ನು ಫಿರೋಜ್ ಶಾ ತುಘಲಕ್ಕನ ಸೈನಿಕ ಸಾಧನೆಗಳು ಅಥವಾ ವಿದೇಶಾಂಗ ನೀತಿಯನ್ನು ನೋಡಿದಾಗ, 1 ಬಂಗಾಲದ ದಂಡಯಾತ್ರೆ, 2 ಜಾಜ್ ನಗರದ ದಾಳಿ, 3 ನಾಗರ್ಕೋಟದ ದಾಳಿ ಮತ್ತು 4 ಸಿಂಧದ ದಾಳಿಯಾಗಿದೆ. ಇನ್ನು ಈ ಒಂದು ಫಿರೋಜ್ ಶಾ ತುಘಲಕ್ಕನ ಆಡಳಿತ ಅಥವಾ ಆಂತರಿಕ ನೀತಿಯನ್ನು ನೋಡಿದಾಗ, ಇದರಲ್ಲಿ ಮುಖ್ಯವಾಗಿ 11 ಅಂಶಗಳು ಇದ್ದು, ಈ ಒಂದು ಫಿರೋಜ್ ಶಾ ತುಘಲಕ್ಕನ ಆಡಳಿತ ಮತ್ತು ಆಂತರಿಕ ನೀತಿಯ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡಬೇಕಾಗುತ್ತದೆ. ಇನ್ನು ಅಧ್ಯಾಯ 5 ಲೋಧಿಗಳು ಅಂತ ಇದ್ದು, ಇದರಲ್ಲಿ ಬಹಲೂಲ್ ಲೋಧಿ ಮತ್ತು ಸಿಕಂದರ್ ಲೋಧಿಯ ವಿಜಯಗಳ ಬಗ್ಗೆ ಅಧ್ಯಯನ ಮಾಡಬೇಕಾಗುತ್ತದೆ. ಅಂದ ಮೇಲೆ ಬಹಲೂಲ್ ಲೋಧಿಯ ವಿಜಯಗಳು ಅಥವಾ ಸೈನಿಕ ಸಾಧನೆಗಳು ಏನು ಅಂತ ನಾವು ನೋಡಿದಾಗ, 1 ಲಾಹೋರನ್ನು ಗೆದ್ದುಕೊಂಡನು, 2 ಆರಂಭಿಕ ವಿಸ್ತರಣೆ ಅಂದರೆ ದೆಹಲಿ ಮತ್ತು ಪಾಲಂ ಸುತ್ತಮುತ್ತಲಿನ ಪ್ರದೇಶಗಳನ್ನು ಒಳಗೊಂಡಂತೆ ರಾಜ್ಯವನ್ನು ವಿಸ್ತರಣೆ ಮಾಡಿದರು, 3 ದೆಹಲಿ ಸಿಂಹಾಸನವನ್ನು ಏರಿ 38 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದನು, 4 ಮೇವಾರ್, ಸಂಬಾಲ್, ಗ್ವಾಲಿಯರ್, ಅಲಿಗಢ್, ಸಾಕೇತ್, ಕಂಪಿಲ್, ಮುತ್ತಾನ್ ಇನ್ನೂ ಮುಂತಾದ ಕಡೆ ದಂಗೆ ಮಾಡಿದನು, 5 ಜಾನ್ಪುರದ ಸೇರ್ಪಡೆ, 6 ಪ್ರಾದೇಶಿಕ ವಿಸ್ತರಣೆ, 7 ಹಣಕಾಸಿನ ಲಾಭಗಳು ಮತ್ತು ಕೊನೆಯದಾಗಿ 8 ಬಹುಲೂಲಿ ನಾಣ್ಯಗಳು ಆಗಿವೆ. ಇನ್ನು ಸಿಕಂದರ್ ಲೋಧಿಯ ವಿಜಯಗಳನ್ನು ಅಥವಾ ಸೈನಿಕ ಸಾಧನೆಗಳನ್ನು ನೋಡಿದಾಗ, 1 ಜಾನಪುರವನ್ನು ಜಯಿಸಿದನು, 2 ದೆಹಲಿ ರಾಜ್ಯ ವಿಸ್ತರಣೆ, 3 ಗುಜರಾತ್ ಮತ್ತು ಬಿಹಾರ್ ವಿಜಯ, 4 ಬಂಗಾಳದೊಂದಿಗೆ ಒಪ್ಪಂದ, 5 ಆಗ್ರಾದ ಅಡಿಪಾಯ, 6 ಗ್ವಾಲಿಯರ್ ಮೇಲೆ ವಿಫಲ ಪ್ರಯತ್ನಗಳು ಮತ್ತು ಕೊನೆಯದಾಗಿ 7 ಧಾರ್ಮಿಕ ನೀತಿಗಳು ಆಗಿವೆ. ಈ ಎಲ್ಲ ವಿಷಯಗಳನ್ನು ಅಧ್ಯಯನ ಮಾಡುವುದರೊಂದಿಗೆ ಇಬ್ರಾಹಿಂ ಲೋಧಿ ಮತ್ತು ಮೊದಲ ಪಾಣಿಪತ್ ಕದನ ಯಾವ ತೆರನಾಗಿತ್ತು ಎಂಬುದರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡಬೇಕು. ಇನ್ನು ಅಧ್ಯಾಯ 6 ರಾಜತ್ವದ ಸಿದ್ಧಾಂತಗಳು ಅಂತ ಇದ್ದು, ಇದರಲ್ಲಿ ಶ್ರೀಮಂತರು,
ಸೂಫಿಗಳು, ಉಲೇಮಾಗಳು ಮತ್ತು ರಾಜಕೀಯ ಅಧಿಕಾರ ಇವುಗಳ ಬಗ್ಗೆ ಅಧ್ಯಯನ ಮಾಡಬೇಕಾಗುತ್ತದೆ. ಈ ಒಂದು ಮಧ್ಯಕಾಲೀನ ಇಸ್ಲಾಮಿಕ್ ರಾಜಕೀಯ ವ್ಯವಸ್ಥೆಗಳಲ್ಲಿ ಈ ನಾಲ್ಕರ ನಡುವಿನ ಸಂಬಂಧವು ಸಂಕೀರ್ಣಮಯವಾಗಿದ್ದು, ಸುಲ್ತಾನನು ಅಂತಿಮ ರಾಜಕೀಯ ಅಧಿಕಾರವನ್ನು ಹೊಂದಿದ್ದನು. ಆದರೆ ಶ್ರೀಮಂತರು, ಸೂಫಿಗಳು ಮತ್ತು ಉಲೇಮಾಗಳು ಪ್ರತಿಯೊಬ್ಬರೂ ವಿಭಿನ್ನ ಕ್ಷೇತ್ರಗಳಲ್ಲಿ ಗಮನಾರ್ಹವಾದಂಥ ಪ್ರಭಾವವನ್ನು ಹೊಂದಿದ್ದು, ರಾಜ್ಯದೊಳಗೆ ಕ್ರಿಯಾತ್ಮಕವಾದಂಥ ಪರಸ್ಪರ ಕ್ರಿಯೆಯನ್ನು ಸೃಷ್ಟಿಸಿದ್ದರು. ಅಂದ ಮೇಲೆ ಈ ನಾಲ್ಕರಲ್ಲಿ ಒಂದಾದಂಥ ಶ್ರೀಮಂತರ ಬಗ್ಗೆ ನೋಡಿದಾಗ, ಇವರು ಮಿಲಿಟರಿ ಗಣ್ಯರು, ಅಧಿಕಾರಿಗಳು ಮತ್ತು ಪ್ರಬಲ ಕುಟುಂಬಗಳಿಂದ ಕೂಡಿದವರಾಗಿದ್ದು, ಆಗಾಗ್ಗೆ ಗಮನಾರ್ಹವಾದಂಥ ಆಡಳಿತ ಮತ್ತು ಮಿಲಿಟರಿ ಶಕ್ತಿಯನ್ನು ಹೊಂದಿದ್ದರು ಅಥವಾ ಪ್ರದರ್ಶಿಸುತ್ತಿದ್ದರು. ಅಲ್ಲದೆ ಈ ಒಂದು ಶ್ರೀಮಂತರು ಸುಲ್ತಾನನ ಅಧಿಕಾರಕ್ಕೆ ಸವಾಲು ಹಾಕಬಹುದಾಗಿತ್ತು. ಅಲ್ಲದೆ ರಾಜಕೀಯ ಅಸ್ಥಿರತೆ ಮತ್ತು ದಂಗೆಗಳಿಗೆ ಈ ಒಂದು ಶ್ರೀಮಂತರು ಕಾರಣವಾಗುತ್ತಿದ್ದರು. ಹಾಗೂ ಸುಲ್ತಾನನ ಬಲ ಮತ್ತು ರಾಜಕೀಯ ವಾತಾವರಣವನ್ನು ಅವಲಂಬಿಸಿ ಈ ಒಂದು ಶ್ರೀಮಂತರ ಪ್ರಭಾವವು ಬದಲಾಗುತ್ತಿತ್ತು. ಇನ್ನು ಸೂಫಿಗಳ ಬಗ್ಗೆ ನೋಡಿದಾಗ, ಇಸ್ಲಾಮಿಕ್ ಅತೀಂದ್ರಿಯವಾದಿಗಳು ಆದಂಥ ಈ ಒಂದು ಸೂಫಿಗಳು ಆಧ್ಯಾತ್ಮಿಕ ಮಾರ್ಗದರ್ಶನ ನೀಡುವ ಮೂಲಕ ದೈವಿಕ ಮತ್ತು ಲೌಕಿಕ ನಡುವೆ ಮಧ್ಯವರ್ತಿಗಳಾಗಿ ಕಾರ್ಯನಿರ್ವಹಿಸುವ ಮೂಲಕ ಸಮಾಜದಲ್ಲಿ ನಿರ್ಣಾಯಕವಾದಂಥ ಪಾತ್ರವನ್ನು ವಹಿಸಿದ್ದರು. ಅಲ್ಲದೆ ಈ ಒಂದು ಸೂಫಿಗಳು ಆಗಾಗ್ಗೆ ಜನಪ್ರಿಯ ಬೆಂಬಲವನ್ನು ಪಡೆಯುತ್ತಿದ್ದರು. ತಮ್ಮ ಆಧ್ಯಾತ್ಮಿಕ ಅಧಿಕಾರ ಮತ್ತು ಸಾಮಾಜಿಕ ಜಾಲಗಳ ಮೂಲಕ ಸುಲ್ತಾನ್ ಮತ್ತು ಶ್ರೀಮಂತರ ಮೇಲೆ ಪ್ರಬಲವಾದಂಥ ಪ್ರಭಾವ ಬೀರಬಲ್ಲವರು ಈ ಒಂದು ಸೂಫಿಗಳು ಆಗಿದ್ದರು. ಅಲ್ಲದೆ ಕೆಲವೊಂದು ಸೂಫಿಗಳು ಸುಲ್ತಾನರಿಗೆ ಸಲಹೆಗಾರರು ಆಗಿದ್ದು, ಇನ್ನು ಕೆಲವರು ತಮ್ಮದೇ ಆದ ಸ್ವತಂತ್ರ ಆಧ್ಯಾತ್ಮಿಕ ಕೇಂದ್ರಗಳನ್ನು ಸ್ಥಾಪಿಸುವತ್ತ ಗಮನ ಹರಿಸಿದ್ದರು. ಇನ್ನು ಉಲೇಮಾಗಳ ಬಗ್ಗೆ ನೋಡಿದಾಗ, ಇವರು ಧಾರ್ಮಿಕ ವಿದ್ವಾಂಸರಾಗಿ ಈ ಒಂದು ಉಲೇಮಾಗಳು ಇಸ್ಲಾಮಿಕ್ ಕಾನೂನನ್ನು ವ್ಯಾಖ್ಯಾನಿಸಿದರು. ಅಲ್ಲದೆ ಧಾರ್ಮಿಕ ಮಾರ್ಗದರ್ಶನವನ್ನು ನೀಡುವುದರೊಂದಿಗೆ ಸುಲ್ತಾನನ ಆಳ್ವಿಕೆಯನ್ನು ಕಾನೂನುಬದ್ಧಗೊಳಿಸಿದರು. ಹಾಗೂ ಈ ಒಂದು ಉಲೇಮಾಗಳು ಕಾನೂನು, ಶಿಕ್ಷಣ ಮತ್ತು ಧಾರ್ಮಿಕ ಆಚರಣೆಯ ವಿಷಯಗಳಲ್ಲಿ ಗಮನಾರ್ಹವಾದಂಥ ಪ್ರಭಾವವನ್ನು ಬೀರಿದರು. ಅಲ್ಲದೆ ಕುತುಬಾ ಮತ್ತು ಸಿಕ್ಕಾಗಳಲ್ಲಿ ತಮ್ಮ ಹೆಸರುಗಳನ್ನು ಸೇರಿಸುವ ಮೂಲಕ ತಮ್ಮ ಆಡಳಿತವನ್ನು ಕಾನೂನುಬದ್ಧಗೊಳಿಸಲು ಸುಲ್ತಾನರು ಹೆಚ್ಚಾಗಿ ಈ ಒಂದು ಉಲೇಮಾಗಳನ್ನು ಅವಲಂಬಿಸಿದ್ದರು. ಆದಾಗ್ಯೂ ಸಹ ಈ ಒಂದು ಉಲೇಮಾಗಳ ಪ್ರಭಾವವು ಉದ್ವಿಗ್ನತೆಗೆ ಕಾರಣವಾಗಬಹುದಾಗಿತ್ತು. ಇನ್ನು ಕೊನೆಯದಾಗಿ ರಾಜಕೀಯ ಅಧಿಕಾರ ಅಂದರೆ ಸುಲ್ತಾನ್, ಇದರ ಬಗ್ಗೆ ನೋಡಿದಾಗ, ರಾಷ್ಟ್ರದ ಮುಖ್ಯಸ್ಥರಾಗಿ ಸುಲ್ತಾನರು ಸರ್ವೋಚ್ಚ ರಾಜಕೀಯ ಮತ್ತು ಮಿಲಿಟರಿ ಅಧಿಕಾರವನ್ನು ಹೊಂದಿದ್ದರು. ಅಲ್ಲದೆ ಈ ಒಂದು ಸುಲ್ತಾನರು ಸಾಮಾನ್ಯವಾಗಿ ಇಸ್ಲಾಮಿಕ್ ಕಾನೂನು ಮತ್ತು ಸಂಪ್ರದಾಯದ ವ್ಯಾಖ್ಯಾನಗಳಿಂದ ತಮ್ಮ ನ್ಯಾಯಸಮ್ಮತೆಯನ್ನು ಪಡೆದರು. ಅಲ್ಲದೆ ಕೆಲವೊಮ್ಮೆ ದೈವಿಕ ಹಕ್ಕು ಅಥವಾ ಉದಾತ್ತ ವಂಶಾವಳಿಯಿಂದ ಬಂದವರು ಎಂದು ಈ ಒಂದು ಸುಲ್ತಾನರು ಹೇಳಿಕೊಳ್ಳುತ್ತಿದ್ದರು. ಆದರೂ ಸಹ ಸುಲ್ತಾನನ ಅಧಿಕಾರವು ಸಂಪೂರ್ಣವಾಗಿರಲಿಲ್ಲ, ಏಕೆಂದರೆ ಪರಿಣಾಮಕಾರಿ ಆಡಳಿತಕ್ಕಾಗಿ ಈ ಒಂದು ಸುಲ್ತಾನನಿಗೆ ಶ್ರೀಮಂತರ ಬೆಂಬಲ ಮತ್ತು ಉಲೇಮಾಗಳ ಸಹಕಾರದ ಅಗತ್ಯವಿತ್ತು ಎಂದು ನಾವು ಹೇಳಬಹುದು. ಇನ್ನು ಘಟಕ 3 ಸಮಾಜ ಮತ್ತು ಆರ್ಥಿಕತೆ ಅಂತ ಟೈಟಲ್ ಅನ್ನು ಹೊಂದಿದ್ದು, ಇದರಲ್ಲಿ ಮೊದಲ ಅಧ್ಯಾಯ 7 ದೆಹಲಿ ಸುಲ್ತಾನರ ದೆಹಲಿಯ ಆಡಳಿತ ಅಂತ ಇದ್ದು, ಇದರಲ್ಲಿ ಈ ಒಂದು ದೆಹಲಿ ಸುಲ್ತಾನರ ದೆಹಲಿಯ ಆಡಳಿತವನ್ನು ನೋಡಿದಾಗ, ಕೇಂದ್ರಾಡಳಿತ, ಈ ಒಂದು ಕೇಂದ್ರಾಡಳಿತದಲ್ಲಿ ಮುಖ್ಯವಾಗಿ ಮಂತ್ರಿಗಳು, ಪ್ರಧಾನಮಂತ್ರಿ, ಸೈನಿಕ ಇಲಾಖೆ, ಪತ್ರ ವ್ಯವಹಾರಗಳ ಇಲಾಖೆ, ವಿದೇಶಾಂಗ ಇಲಾಖೆ, ದಾನ ಧರ್ಮ ಇಲಾಖೆ ಮತ್ತು ನ್ಯಾಯಾಂಗ ಇಲಾಖೆಗಳು ಇದ್ದು, ಇದರ ಜೊತೆಗೆ ಪ್ರಾಂತೀಯ ಆಡಳಿತ, ಸ್ಥಳೀಯ ಆಡಳಿತ, ಕಂದಾಯ ಪದ್ಧತಿ, ನ್ಯಾಯ ಆಡಳಿತ ಮತ್ತು ಸೈನ್ಯಾಡಳಿತಗಳು ಈ ಒಂದು ದೆಹಲಿ ಸುಲ್ತಾನರ ದೆಹಲಿಯ ಆಡಳಿತದಲ್ಲಿ ಇದ್ದವು ಎಂದು ತಿಳಿದು ಬರುತ್ತದೆ. ಈ ಒಂದು ಅಧ್ಯಾಯದಲ್ಲಿ ಈ ಎಲ್ಲ ವಿಷಯಗಳ ಬಗ್ಗೆ ಅಧ್ಯಯನ ಮಾಡಬೇಕು. ಇನ್ನು ಇದೇ ಘಟಕದ ಅಧ್ಯಾಯ 8 ದೆಹಲಿ ಸುಲ್ತಾನರ ಆರ್ಥಿಕತೆ, ವ್ಯಾಪಾರ ಮತ್ತು ವಾಣಿಜ್ಯ ಅಂತ
ಟೈಟಲನ್ನು ಹೊಂದಿದ್ದು, ಇದರಲ್ಲಿ ಈ ಒಂದು ದೆಹಲಿ ಸುಲ್ತಾನರ ಆರ್ಥಿಕತೆ ಬಗ್ಗೆ ನೋಡಿದಾಗ ಇವರ ಆರ್ಥಿಕ ಸ್ಥಿತಿಯಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿರುವುದು ಕೃಷಿಯಾಗಿದೆ. ಇನ್ನು ಈ ಒಂದು ದೆಹಲಿ ಸುಲ್ತಾನರ ವ್ಯಾಪಾರವನ್ನು ನೋಡಿದಾಗ ಈ ಒಂದು ವ್ಯಾಪಾರದಲ್ಲಿ ಆಂತರಿಕ ವ್ಯಾಪಾರ ಮತ್ತು ಬಾಹ್ಯ ವ್ಯಾಪಾರಗಳು ಅಂತ ಇದ್ದವು. ಈ ಒಂದು ದೆಹಲಿ ಸುಲ್ತಾನರ ವ್ಯಾಪಾರದಲ್ಲಿ ಇದ್ದಂಥ ಪ್ರಮುಖ ರಫ್ತುಗಳು ಎಂದರೆ ಧಾನ್ಯಗಳು, ಹತ್ತಿ ಮತ್ತು ರೇಷ್ಮೆ ಬಟ್ಟೆ, ಆಫೀಮು, ಸಮುದ್ರ ಮುತ್ತುಗಳು, ಶ್ರೀಗಂಧ, ಕೇಸರಿ, ಶುಂಠಿ, ಸಕ್ಕರೆ ಮತ್ತು ತೆಂಗಿನಕಾಯಿಗಳು. ಆದರೆ ಪ್ರಮುಖವಾದಂಥ ಆಮದುಗಳು ಎಂದರೆ ಕುದುರೆಗಳು, ಉಪ್ಪು, ರೋಜ್ ವಾಟರ್, ಬಣ್ಣದ ವೆಲ್ವೆಟ್ಗಳು, ಸುಗಂಧ ದ್ರವ್ಯಗಳು ಮತ್ತು ವೈನ್ಗಳು ಆಗಿದ್ದು, ಈ ಒಂದು ದೆಹಲಿ ಸುಲ್ತಾನರ ಪ್ರಮುಖ ವ್ಯಾಪಾರ ಕೇಂದ್ರಗಳು ದೆಹಲಿ, ದೌಲತಾಬಾದ್, ಲಾಹೋರ್, ಮುಲ್ತಾನ್, ಕಾರಾ, ಲಕ್ನೌತಿ, ಅನಿಲ್ವಾರ ಮತ್ತು ಕ್ಯಾಂಬೆಗಳು ಆಗಿವೆ. ಇನ್ನು ಈ ಒಂದು ದೆಹಲಿ ಸುಲ್ತಾನರ ವಾಣಿಜ್ಯವನ್ನು ನೋಡಿದಾಗ ಇದರಲ್ಲಿ ನಗರ ಮತ್ತು ಪಟ್ಟಣಗಳು, ಬಂದರುಗಳು, ವ್ಯಾಪಾರಿಗಳು, ನವೀನ ಅಭ್ಯಾಸಗಳು ಮತ್ತು ಕುಶಲಕಲೆ ಮತ್ತು ಕೈಗಾರಿಕೆಗಳ ಬಗ್ಗೆ ಅಧ್ಯಯನ ಮಾಡಬೇಕು. ಒಟ್ಟಾರೆಯಾಗಿ ಈ ಒಂದು ದೆಹಲಿ ಸುಲ್ತಾನರ ಆರ್ಥಿಕತೆಯು ಕ್ರಿಯಾತ್ಮಕವಾಗಿದ್ದು ಬಲವಾದ ಕೃಷಿ ನೆಲೆ ಮತ್ತು ರೋಮಾಂಚಕ ವ್ಯಾಪಾರ ಜಾಲಗಳನ್ನು ಹೊಂದಿರುವುದರೊಂದಿಗೆ ಸುಲ್ತಾನರ ಸಂಪತ್ತು ಅದರ ಆಂತರಿಕ ಮತ್ತು ಬಾಹ್ಯ ವ್ಯಾಪಾರಗಳ ಸಂಬಂಧಗಳಿಂದ ಗಮನಾರ್ಹವಾಗಿ ಪ್ರಭಾವಿತವಾಗಿತ್ತು ಎಂದು ತಿಳಿದುಬರುತ್ತದೆ. ಇನ್ನು ಅಧ್ಯಾಯ 9 ದೆಹಲಿ ಸುಲ್ತಾನರ ಕಲೆ ಮತ್ತು ವಾಸ್ತುಶಿಲ್ಪ ಅಂತ ಇದ್ದು, ಈ ಒಂದು ದೆಹಲಿ ಸುಲ್ತಾನರ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಇಂಡೋ ಇಸ್ಲಾಮಿಕ್ ಶೈಲಿಯು ಬಹಳ ಪ್ರಮುಖವಾದಂಥ ವಾಸ್ತುಶಿಲ್ಪದ ಶೈಲಿಯಾಗಿದೆ. ಅಲ್ಲದೆ ಈ ಒಂದು ದೆಹಲಿ ಸುಲ್ತಾನರ ವಾಸ್ತುಶಿಲ್ಪದ ಪ್ರಮುಖ ಲಕ್ಷಣಗಳು ಎಂದರೆ 1. ಸಾಮಗ್ರಿಗಳು, 2. ಕಮಾನುಗಳು ಮತ್ತು ಗುಮ್ಮಟಗಳು, 3. ಇಂಡೋ ಇಸ್ಲಾಮಿಕ್ ಸಂಶ್ಲೇಷಣೆ, 4. ಧಾರ್ಮಿಕ ಮತ್ತು ಜಾತ್ಯತೀತ ರಚನೆಗಳು ಮತ್ತು 5. ಕ್ಯಾಲಿಗ್ರಫಿ ಮತ್ತು ಅಲಂಕಾರವಾಗಿದ್ದು, ಈ ಒಂದು ದೆಹಲಿ ಸುಲ್ತಾನರ ಕಲೆ ಮತ್ತು ವಾಸ್ತುಶಿಲ್ಪದ ಗಮನಾರ್ಹವಾದಂಥ ರಚನೆಗಳ ಉದಾಹರಣೆಗಳು ಎಂದರೆ 1. ಕುತುಬ್ ಮಿನಾರ್, 2. ಕುವಾತ್ ಉಲ್ ಇಸ್ಲಾಂ ಮಸೀದಿ, 3. ಅಲೈ ದರ್ವಾಜಾ, 4. ಸಿಕಂದರ್ ಲೋಧಿ ಸಮಾಧಿ, 5. ಜಮೇತ್ ಖಾನ್ ಮಸೀದಿ ಮತ್ತು 6. ಅದಿನಾ ಮಸೀದಿಗಳು ಆಗಿವೆ. ಇನ್ನು ಕೊನೆಯದಾಗಿ ಈ ಒಂದು ಕಲೆ ಮತ್ತು ವಾಸ್ತುಶಿಲ್ಪದ ಕಲಾತ್ಮಕ ಬೆಳವಣಿಗೆಗಳು ಎಂದರೆ 1. ಶಿಲ್ಪ, 2. ಕ್ಯಾಲಿಗ್ರಫಿ ಮತ್ತು 3. ಮಿನಿಯೇಚರ್ ಪೇಂಟಿಂಗ್ ಆಗಿದೆ. ಇನ್ನು ಘಟಕ 4 ಪ್ರಾಂತೀಯ ರಾಜವಂಶಗಳ ಹೊರಹೊಮ್ಮುವಿಕೆ ಅಂತ ಟೈಟಲನ್ನು ಹೊಂದಿದ್ದು, ಈ ಒಂದು ಘಟಕದಲ್ಲಿ ಮೊದಲ ಅಧ್ಯಾಯ 10 ಬಹಮನಿಗಳು ಅಂತ ಇದ್ದು, ಇದರಲ್ಲಿ ಈ ಒಂದು ಬಹಮನಿಗಳ ಆರಂಭಿಕ ಆಡಳಿತಗಾರರು ಯಾರು ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು. ಅವರೆಂದರೆ ಅಲ್ಲಾವುದ್ದೀನ್ ಬಹಮನ್ ಶಾ, 1ನೇ ಮೊಹಮ್ಮದ್ ಶಾ, ಫಿರೋಜ್ ಶಾ, ಶಿಯಾಬುದ್ದೀನ್ ಅಹಮದ್ ಶಾ, ಅಲ್ಲಾವುದ್ದೀನ್ ಅಹಮದ್ ಶಾ, ಹುಮಾಯೂನ್ ಶಾ ಮತ್ತು 3ನೇ ಅಹಮದ್ ಆಗಿದ್ದು, ಇವರ ಬಗ್ಗೆ ಅಧ್ಯಯನ ಮಾಡುವುದರ ಜೊತೆಗೆ ಅವರ ಸಾಂಸ್ಕೃತಿಕ ಕೊಡುಗೆಗಳು ಮತ್ತು ಈ ಒಂದು ಬಹಮನಿ ಸಾಮ್ರಾಜ್ಯದ ವಿಘಟನೆ ಯಾವ ತೆರನಾಗಿ ಆಯಿತು ಎಂಬುದರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡಬೇಕು. ಇನ್ನು ಅಧ್ಯಾಯ 11 ಮೊಹಮ್ಮದ್ ಗವಾನ್ ಮತ್ತು ಅವನ ಸಾಧನೆಗಳು ಅಂತ ಇದ್ದು, ಇಲ್ಲಿ ಮೊಹಮ್ಮದ್ ಗವಾನನ ಬಗ್ಗೆ ಅಧ್ಯಯನ ಮಾಡುವುದರೊಂದಿಗೆ ಅವನ ಸಾಧನೆಗಳು ಆದಂಥ ಸೈನಿಕ ಸಾಧನೆಗಳು, ಇದರಲ್ಲಿ 1. ಮಾಳವದ ಸುಲ್ತಾನನೊಡನೆ ಯುದ್ಧ, 2. ಗೋವಾ ವಶ, 3. ಗಜಪತಿಯೊಡನೆ ಯುದ್ಧ, 4. ವಿಜಯನಗರದೊಡನೆ ಯುದ್ಧ ಮತ್ತು 5. ಕೊಂಡವೀಡ ಮತ್ತು ರಾಜ ಮಹೇಂದ್ರಿ ವಶ. ಈ ಒಂದು ಸೈನಿಕ ಸಾಧನೆಗಳನ್ನು ಅಧ್ಯಯನ ಮಾಡಬೇಕು. ಅಲ್ಲದೆ ಈ ಒಂದು ಮೊಹಮ್ಮದ್ ಗವಾನನ ಸಾಂಸ್ಕೃತಿಕ ಸಾಧನೆಗಳು ಆದಂಥ ಆಡಳಿತ ಸುಧಾರಣೆಗಳು, ಶಿಕ್ಷಣ ಮತ್ತು ಸಾಹಿತ್ಯದ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡಬೇಕು. ಇನ್ನು ಅಧ್ಯಾಯ 12 ಬಿಜಾಪುರದ ಆದಿಲ್ ಶಾಹಿಗಳು ಅಂತ ಇದ್ದು, ಇದರಲ್ಲಿ ಆರಂಭಿಕ ಸುಲ್ತಾನರು ಆದಂಥ ಯೂಸುಫ್ ಆದಿಲ್ ಶಾ ಮತ್ತು ಇಸ್ಮಾಯಿಲ್ ಆದಿಲ್ ಶಾ ಬಗ್ಗೆ ಅಧ್ಯಯನ ಮಾಡುವುದರೊಂದಿಗೆ 1ನೇ ಇಬ್ರಾಹಿಂ, 1ನೇ ಅಲಿ ಆದಿಲ್ ಶಾ
ಮತ್ತು ಎರಡನೇ ಇಬ್ರಾಹಿಂ ಆದಿಲ್ ಶಾ ಬಗ್ಗೆ ಅಧ್ಯಯನ ಮಾಡಬೇಕು. ಇನ್ನು ಕೊನೆಯ ಘಟಕ 5 ವಿಜಯನಗರ ಸಾಮ್ರಾಜ್ಯ ಮತ್ತು ಸುಧಾರಣಾ ಚಳುವಳಿಗಳು ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ಅಧ್ಯಾಯ 13 ಆರಂಭಿಕ ಆಡಳಿತಗಾರರು, ಅಂದರೆ ಈ ಒಂದು ವಿಜಯನಗರ ಸಾಮ್ರಾಜ್ಯದ ಆರಂಭಿಕ ಆಡಳಿತಗಾರರು ಆದಂಥ 1ನೇ ಹರಿಹರ, 1ನೇ ಬುಕ್ಕರಾಯ, ಇಮ್ಮಡಿ ಹರಿಹರ ಮತ್ತು 1ನೇ ದೇವರಾಯ ಇವರ ಬಗ್ಗೆ ಅಧ್ಯಯನ ಮಾಡುವುದರ ಜೊತೆಗೆ 2ನೇ ದೇವರಾಯ ಮತ್ತು ಕೃಷ್ಣ ದೇವರಾಯನ ಸಾಧನೆಗಳನ್ನು ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡಬೇಕಾಗುತ್ತದೆ. ಅಂದ ಮೇಲೆ 2ನೇ ದೇವರಾಯನ ಸಾಧನೆಗಳನ್ನು ನೋಡಿದಾಗ ಇವನ ಸೈನಿಕ ಸಾಧನೆಗಳಲ್ಲಿ 1 ಒಡಿಶಾದ ಗಜಪತಿಗಳನ್ನು ಸೋಲಿಸಿದನು, 2 ಸಾಮ್ರಾಜ್ಯ ವಿಸ್ತರಣೆ ಮತ್ತು 3 ಸೇನೆಯನ್ನು ಬಲಪಡಿಸಿದನು. ಇನ್ನು ಇವನ ಆಡಳಿತ ಸಾಧನೆಗಳನ್ನು ನೋಡಿದಾಗ 1 ಜಾರಿಗೆ ತಂದ ಆಡಳಿತ ಸುಧಾರಣೆಗಳು, 2 ನೀರಾವರಿ ಯೋಜನೆಗಳು, 3 ಉತ್ತೇಜಿತ ಸಾಗರೋತ್ತರ ವ್ಯಾಪಾರ. ಇನ್ನು ಕೊನೆಯದಾಗಿ ಈ ಒಂದು 2ನೇ ದೇವರಾಯನ ಸಾಂಸ್ಕೃತಿಕ ಕೊಡುಗೆಗಳನ್ನು ನೋಡಿದಾಗ 1 ಕಲೆಯ ಪೋಷಕ, 2 ದೇವಾಲಯಗಳ ಪೋಷಣೆ ಮತ್ತು 3 ಸ್ವಶಿಕ್ಷಿತ. ಅಂದರೆ ಈ ಒಂದು 2ನೇ ದೇವರಾಯನು ಸ್ವಶಿಕ್ಷಿತನಾಗಿದ್ದು, ಅಂದರೆ ವಿದ್ವಾಂಸನಾಗಿದ್ದು, ಕನ್ನಡ ಮತ್ತು ಸಂಸ್ಕೃತದಲ್ಲಿ ಹಲವಾರು ಕೃತಿಗಳನ್ನು ರಚಿಸಿದ್ದಾನೆ. ಇನ್ನು ಕೃಷ್ಣದೇವರಾಯ ಮತ್ತು ಈ ಒಂದು ಕೃಷ್ಣದೇವರಾಯನ ಸಾಧನೆಗಳ ಬಗ್ಗೆ ಅಧ್ಯಯನ ಮಾಡಬೇಕು. ಅಂದ ಮೇಲೆ ಈ ಒಂದು ಕೃಷ್ಣದೇವರಾಯನ ಸೈನಿಕ ಸಾಧನೆಗಳೆಂದರೆ 8 ಪ್ರಮುಖವಾದಂಥ ಸೈನಿಕ ಸಾಧನೆಗಳು ಇದ್ದು, ಇವುಗಳನ್ನು ಅಧ್ಯಯನ ಮಾಡುವುದರೊಂದಿಗೆ ಈ ಒಂದು ಕೃಷ್ಣದೇವರಾಯನ ಸಾಂಸ್ಕೃತಿಕ ಸಾಧನೆಗಳು ಆದಂಥ ಆಡಳಿತ, ಧಾರ್ಮಿಕ ಸಹಿಷ್ಣುತೆ, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪಗಳ ಬಗ್ಗೆ ಅಧ್ಯಯನ ಮಾಡಬೇಕು. ಕೊನೆಯದಾಗಿ ತಾಳಿಕೋಟೆ ಕದನ ಮತ್ತು ಅವನತಿ, ಅಂದರೆ ಈ ಒಂದು ವಿಜಯನಗರ ಸಾಮ್ರಾಜ್ಯ ಯಾವ ತೆರನಾಗಿ ಅವನತಿ ಹೊಂದಿತು ಎಂಬುದರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡಬೇಕು. ಇನ್ನು ಅಧ್ಯಾಯ 14 ಸೂಫಿ ಚಳುವಳಿ ಅಂತ ಇದ್ದು, ಇದರಲ್ಲಿ ಮೊದಲಿಗೆ ಸೂಫಿಗಳ ತತ್ವಗಳು ಯಾವುವು ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು. ಅವುಗಳೆಂದರೆ 1 ದೇವರ ಸ್ಮರಣೆ, 2 ಆತ್ಮಾವಲೋಕನ, 3 ಆಧ್ಯಾತ್ಮಿಕ ಪರಿವರ್ತನೆ, 4 ದೇವರು ಮತ್ತು ಮಾನವೀಯತೆಯ ಮೇಲಿನ ಪ್ರೀತಿ ಮತ್ತು 5 ವಿನಮ್ರತೆ, ದಾನ ಮತ್ತು ಸತ್ಯತೆಗಳು ಆಗಿವೆ. ಅಲ್ಲದೆ ಈ ಒಂದು ಸೂಫಿ ತತ್ವಗಳ ಪ್ರಮುಖ ಅಂಶಗಳು ಎಂದರೆ 1 ಆಧ್ಯಾತ್ಮಿಕ ಮಾರ್ಗದರ್ಶಿ, 2 ಸಮಾನತೆ ಮತ್ತು ಭಾತೃತ್ವ, 3 ಭೌತವಾದದ ನಿರಾಕರಣೆ, 4 ಹೃದಯದ ಪ್ರಾಮುಖ್ಯತೆ ಮತ್ತು 5 ನಫ್ಸ್ನ 7 ಹಂತಗಳು, ಅಂದರೆ ಸ್ವಯಂನ 7 ಹಂತಗಳು ಆಗಿವೆ. ಇನ್ನು ಈ ಒಂದು ಸೂಫಿಗಳಲ್ಲಿ ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ ಮತ್ತು ಹಜರತ್ ನಿಜಾಮುದ್ದೀನ್ ಔಲಿಯಾ ಇವರ ಬಗ್ಗೆ ಅಧ್ಯಯನ ಮಾಡಬೇಕು. ಇವರಿಬ್ಬರು ಇಸ್ಲಾಂನ ಅತೀಂದ್ರಿಯ ಶಾಖೆಯಾದಂಥ ಸೂಫಿಸಂನ ಚಿಸ್ತಿ ಪಂಥದ ಪ್ರಮುಖ ವ್ಯಕ್ತಿಗಳಾಗಿದ್ದಾರೆ. ಗರೀಬ್ ನವಾಜ್ ಎಂದು ಕರೆಯಲ್ಪಡುವಂಥ ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ ಈ ಒಂದು ಭಾರತದಲ್ಲಿ ಚಿಸ್ತಿ ಪಂಥವನ್ನು ಸ್ಥಾಪಿಸಿದವರು ಆಗಿದ್ದು, ಪ್ರೀತಿ, ಸಾಮರಸ್ಯ ಮತ್ತು ಮಾನವೀಯತೆಯ ಸೇವೆಯ ಕುರಿತು ಅವರ ಬೋಧನೆಗಳಿಗಾಗಿ ಅವರು ಪೂಜಿಸಲ್ಪಡುತ್ತಾರೆ. ಇನ್ನು ಈ ಒಂದು ಚಿಸ್ತಿ ವಂಶಾವಳಿಯ ಪ್ರಮುಖ ವ್ಯಕ್ತಿಯಾದಂಥ ನಿಜಾಮುದ್ದೀನ್ ಔಲಿಯಾ ಇವರು ಪ್ರೀತಿಯು ದೇವರನ್ನು ತಲುಪುವ ಮಾರ್ಗವಾಗಿದೆ ಎಂದು ಒತ್ತಿ ಹೇಳಿದರು. ಅದರಲ್ಲಿಯೂ ಸಹಿಷ್ಣುತೆ, ದಾನ ಮತ್ತು ಸಾಮಾಜಿಕ ಕಲ್ಯಾಣವನ್ನು ಇವರು ಉತ್ತೇಜಿಸಿದರು. ಇನ್ನು ಈ ಇಬ್ಬರ ಕೊಡುಗೆಗಳು ಏನು ಅಂತ ನಾವು ನೋಡಿದಾಗ, ಮೊದಲಿಗೆ ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ ಅವರ ಕೊಡುಗೆಗಳನ್ನು ನೋಡಿದಾಗ 1 ಚಿಸ್ತಿ ಆದೇಶವನ್ನು ಸ್ಥಾಪಿಸಿದರು, 2 ಪ್ರೀತಿ ಮತ್ತು ಸೇವೆಗೆ ಒತ್ತು ಮತ್ತು 3 ಇವರು ಗರೀಬ್ ನವಾಜ್ ಎಂದು ಪೂಜಿಸಲ್ಪಡುತ್ತಾರೆ. ಗರೀಬ್ ನವಾಜ್ ಎಂದರೆ ಬಡವರ ಹಿತೈಷಿ ಎಂದರ್ಥ ಮತ್ತು 4 ಅಜ್ಮೀರ್ ಶರೀಫ್ ಆಗಿದೆ. ಅಂದರೆ ಇದೊಂದು ರಾಜಸ್ಥಾನದ ಅಜ್ಮೀರ್ನಲ್ಲಿ ಇರುತ್ತಿರುವಂಥ ದರ್ಗಾ, ಅಂದರೆ ಸಮಾಧಿಯಾಗಿದ್ದು ಪ್ರಮುಖವಾದಂಥ ಯಾತ್ರಾ ಸ್ಥಳವಾಗಿದೆ. ಇನ್ನು
ಹಜರತ್ ನಿಜಾಮುದ್ದೀನ್ ಔಲಿಯಾ ಇವರ ಕೊಡುಗೆಗಳನ್ನು ನೋಡಿದಾಗ ಒಂದು ಪ್ರಮುಖ ಚಿಸ್ತಿ ಸಂತ ಇವರಾಗಿದ್ದಾರೆ. 2 ಇವರು ಪ್ರೀತಿ ಮತ್ತು ಸಹಿಷ್ಣುತೆಗೆ ಒತ್ತು ಕೊಟ್ಟರು. 3 ಸಮಾಜ ಕಲ್ಯಾಣದ ಕಡೆಗೆ ಗಮನ. 4 ದೆಹಲಿ ದರ್ಗಾ ಮತ್ತು ಕೊನೆಯದಾಗಿ 5 ಒಳಗೊಳ್ಳುವಿಕೆಯ ಪರಂಪರೆ ಆಗಿದ್ದು ಇವೆಲ್ಲವುಗಳನ್ನು ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡಬೇಕು. ಇನ್ನು ಇದೇ ಅಧ್ಯಾಯದಲ್ಲಿ ಭಕ್ತಿ ಚಳುವಳಿ ಇದರ ಬಗ್ಗೆ ಅಧ್ಯಯನ ಮಾಡುವುದರೊಂದಿಗೆ ಈ ಒಂದು ಭಕ್ತಿ ಚಳುವಳಿಯ ತತ್ವಗಳು ಮತ್ತು ಈ ಒಂದು ಭಕ್ತಿ ಚಳುವಳಿಯಲ್ಲಿ ಇದ್ದಂಥ ಕಬೀರ್ದಾಸ್, ಗುರುನಾನಕ್, ವಲ್ಲಭಾಚಾರ್ಯ, ಚೈತನ್ಯ ಮತ್ತು ಮೀರಾಬಾಯಿ ಇವರ ಪಾತ್ರ ಯಾವ ತೆರನಾಗಿತ್ತು ಅನ್ನುವುದನ್ನು ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡಬೇಕು. ಕೊನೆಯ ಅಧ್ಯಾಯ 15 ನಕಾಶೆ ಅಧ್ಯಯನ ಅಂತ ಇದ್ದು ಇದರಲ್ಲಿ ಒಂದು ಅಲ್ಲಾವುದ್ದೀನ್ ಖಿಲ್ಜಿಯ ಸಾಮ್ರಾಜ್ಯದ ವಿಜಯಗಳನ್ನು ಗುರುತಿಸಿ ಮತ್ತು ಅದರ ಬಗ್ಗೆ ಒಂದು ಸಣ್ಣ ಟಿಪ್ಪಣಿ ಬರೆಯಿರಿ ಅಂತ ಇದೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ಕ್ಲಾಸ್ ಇದೇ ನಮ್ಮ ಚಾನೆಲ್ನಲ್ಲಿ ಮ್ಯಾಪ್ ಟಾಪಿಕ್ಸ್ ಅನ್ನುವಂಥ ಫೈಲ್ದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಸಾಮ್ರಾಜ್ಯ ಅಂತ ಇದೆ, ಅದನ್ನು ನೋಡಿ ತಿಳಿದುಕೊಳ್ಳಬಹುದು. ಇನ್ನು ನಕಾಶ ಅಧ್ಯಯನದ 2ನೇ ವಿಷಯ ಕೃಷ್ಣದೇವರಾಯನ ಸಾಮ್ರಾಜ್ಯವನ್ನು ಗುರುತಿಸಿ ಮತ್ತು ಅದರ ಬಗ್ಗೆ ಒಂದು ಸಣ್ಣ ಟಿಪ್ಪಣಿ ಬರೆಯಿರಿ ಅಂತ ಇದೆ. ಈ ಒಂದು ವಿಷಯವೂ ಸಹ ಇದೇ ನಮ್ಮ ಚಾನಲ್ದಲ್ಲಿ ಕೃಷ್ಣದೇವರಾಯನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ಅನ್ನುವಂಥ ನಕ್ಷಾ ವಿಷಯದ ಒಂದು ವಿಡಿಯೋ ಇದೆ, ಅದನ್ನು ನೋಡಿ ನೀವು ತಿಳಿದುಕೊಳ್ಳಬಹುದು. ಇನ್ನು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ 10 ಬುಕ್ಕುಗಳ ಟೈಟಲನ್ನು ಇಲ್ಲಿ ಕೊಡಲಾಗಿದೆ. ಕೊನೆಯದಾಗಿ ಆಂತರಿಕ ಅಂಕಗಳ ಬಗ್ಗೆ ನೋಡಿದಾಗ ಪ್ರತಿ ಟೆಸ್ಟಿಗೆ 5 ಅಂಕಗಳಂತೆ 2 ಟೆಸ್ಟಿಗೆ 10 ಅಂಕಗಳು ಆಗಿದ್ದು ಅಸೈನ್ಮೆಂಟಿಗೆ 10 ಅಂಕಗಳು ಆಗಿವೆ. ಒಟ್ಟು 20 ಅಂಕಗಳು ಆಂತರಿಕ ಅಂಕಗಳು ಆಗಿವೆ. ಮುಂದಿನ ಕ್ಲಾಸಿನೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.